ಹಾಯ್ ಟು ಫ್ಯಾಮಿಲಿ, ಬನ್ನಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಫಸ್ಟಿ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೆ. ಈ ಥರ ಚಪಾತಿ ಫೋಲ್ಡ್ ಮಾಡಿದರೆ ನಮಗೆ ಚಪಾತಿ ಟೇಸ್ಟು ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಕಷ್ಟ ಚಪಾತಿ ಮಾಡಲಿಕ್ಕೆ, ಕಷ್ಟ ಏನಿಲ್ಲ. ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾಡೋಕ್ಕೇನು ಕಷ್ಟ ಇಲ್ಲ ನೋಡಿ. ನೀವು ಸಹ ಮಾಡಿ ಮನೇಲಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮರಿಬೇಡಿ. ಆಲ್ರೆಡಿ ನಾನು ಪಾನೆಲ್ಲ ಇಟ್ಕೊಂಡಿನಿ. ಬೇಗನೆ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಗ್ಗೆದ್ದು ನಾಷ್ಟ ಆಗಬೇಕು. ನಾಷ್ಟಕ್ಕೆಲ್ಲ ನನ್ನ ಪಕ್ಕದಲ್ಲಿ ಇಟ್ಕೊಂಡಿನಿ. ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡಿನಿ ನಾನು. ಈ ಚಪಾತಿ ಒಂದೇ ಇರೋದು ಈಗ. ಲಾಸ್ಟೊತ್ತಿಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ ಆ ಕಡೆ ಹೇಗೆ ಚಪಾತಿ ಎಲ್ಲ ಹೇಗೆ ಹೋಗ್ತಾ ಇದೆ ನೋಡಿ. ಟೇಸ್ಟು ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಸ್ವಲ್ಪ ಎಣ್ಣೆ ಹಾಕಿದರೆ ಟೇಸ್ಟು ಬರುತ್ತೆ ನೋಡಿ. ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ ತಿಳಿಸಿ ಕಮೆಂಟಲ್ಲಿ ನಾನು ಚಪಾತಿನ. ನಾನು ಅಕ್ಕಿ ಉಪ್ಪಿಟ್ಟನ್ನ ಮಾಡಿ ಇಟ್ಕೊಂಡಿನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತೆ ಅಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದಂತೇಳಿ. ನೀವು ಖಂಡಿತ ನಿಮ್ಮ ಮನೇಲಿ ಮಾಡಿ. ನಾನು ಅಕ್ಕಿ ಉಪ್ಪಿಟ್ಟಿಗೆ ನಾನು ಕಾಯಿ ತುರಿನೂ ಹಾಕ್ತೀನಿ. ಕಾಯಿ ತುರಿದು ಹಾಕ್ತೀನಿ. ಅದರಲ್ಲಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಂತೆ ಅಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದಂತೇಳಿ ನೋಡಿ. ಆಲ್ರೆಡಿ ನಾನು ಇಷ್ಟೆಲ್ಲ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನೋಡಿ ಹೇಗೆ ಎಷ್ಟು ಮುದ್ದಾಗಿ ಉಬ್ತಾ ಇದೆ. ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂಥೇಳಿ ಚಪಾತಿನ. ಬಾಯ್ ನೋಡಿ ಅಕ್ಕಿ ಉಪ್ಪಿಟ್ಟನ್ನ ಇಲ್ಲಿ.